ಸರ್, ಇಷ್ಟೆಲ್ಲದರ ಮಧ್ಯೆ ಇವತ್ತಿನ ಜನ್ಸಿ ಅಂತೀವಿ ನಾವು, ಯುವ ಜನಾಂಗ ಕನ್ನಡ ಸಾಹಿತ್ಯ, ಭಾಷೆ, ನೆಲ, ಜಲ, ಇತಿಹಾಸ ಇದರಿಂದ ಸ್ವಲ್ಪ ದೂರ ಹೋಗ್ತಾ ಇದೆ. ಅದರ ಬಗ್ಗೆ ತಮ್ಮ ಇಲ್ಲ, ಈ ಸರಿ ಗೋಷ್ಠಿಗಳಲ್ಲಿ ಬಹುಶಃ ನಮ್ಮ ಚುಂಚನಗಿರಿ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು ಅನೇಕ ನಮಗೆ ಅವರ ಅಭಿಪ್ರಾಯವನ್ನು ಸಜೆಷನ್ ಕೊಟ್ಟಿದ್ದಾರೆ. ಹಾಗೆ ಅನೇಕ ಮಂಡ್ಯ ಜಿಲ್ಲೆ ಸಾಹಿತಿಗಳು, ಯುವಕರು, ಭಾಳ ಜನ ಅವ್ರದ್ದೇ ಆದಂಥ ಒಂದು ಕೃಷಿ ಗೋಷ್ಠಿ ಆಗಬೇಕು ಅಂತ ಹೇಳಿದ್ದಾರೆ. ಜನಪದ ಮೇಳ ಇದ್ರ ಬಗ್ಗೆ ಗೋಷ್ಠಿ ಆಗಬೇಕು ಅಂತ ಹೇಳಿದ್ದಾರೆ. 28 ಸಮಿತಿಗಳಲ್ಲಿ ನಾವು ರಚನೆ ಮಾಡಿದಾಗ ಗೋಷ್ಠಿಗಳು ಮಾತ್ರ ವಿಶೇಷವಾದಂಥ ರೀತಿಯಲ್ಲಿ ನಡಿಬೇಕು ಅಂತೇಳಿ ಮಂಡ್ಯದ ನೆಲ ಜಲ, ಮಂಡ್ಯದ ಇತಿಹಾಸ, ಕಲ್ಚರು ಇದೆಲ್ಲ ಮಾಡಬೇಕು ಅಂತ. ಹಾಗೆ ಯುವ ಜನದ್ದು ಒಂದು ನಾವು ಗೋಷ್ಠಿ ಮಾಡ್ತಾ ಇದ್ವಿ. ಯುವಕರು ಸಾಹಿತ್ಯದಿಂದ ಹಿಂದೆ ಉಳಿಬಾರ್ದು, ಈ ಸಾಹಿತ್ಯ ಈ ನೆಲ ಇರೋವರೆಗೂ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಒಂದು ಗೋಷ್ಠಿಯನ್ನು ನಾವು ಯುವಕರಿಗೇನೆ ಒಂದು ಪ್ರೊವೈಡ್ ಮಾಡಿದ್ದೀವಿ. ಅದು ಭಾಳ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅದಕ್ಕೆ ಎಲ್ಲ ಥರದ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ನಾವು ಅನೇಕ ಬುಕ್ಗಳನ್ನ ಪ್ರಿಂಟ್ ಆಗ್ತಾ ಇರೋದು. ಸೊ ಆ ಬುಕ್ ಈ ಸಲ ವಿಶೇಷವಾಗಿ ಪುಸ್ತಕ ಮಳಿಗೆಗಳಿಗೆ ಭಾಳ ಸೂಕ್ತವಾದಂಥ ಜಾಗ ಪ್ರೊವೈಡ್ ಮಾಡಿ ಒಳ್ಳೊಳ್ಳೆ ಪುಸ್ತಕನೂ ಸಹ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ರೀತಿ ನಾನು ಹೇಳ್ದಾಗೆ ನಾನು ಇಲ್ಲಿ ಕೂತ್ಕೊಂಡು 10 ನಿಮಿಷದಲ್ಲಿ ನಾನು ಇವೆಲ್ಲನೂ ಹೇಳಲಿಕ್ಕಾಗಲ್ಲ. 20ನೇ ತಾರೀಕು ಬಂದು 22ನೇ ತಾರೀಕುವರೆಗೆ 3 ದಿವಸನೂ ನೋಡಿದ್ರೂ ನೀವು ನೋಡಬೇಕು ಅನ್ನಿಸುತ್ತೆ. ಆ ಥರದ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಕೂತ್ಕೊಂಡು 1 ನಿಮಿಷಕ್ಕೆ ಇಷ್ಟೊಂದು ಜನ, ನಮಗೆ ಅತಿ ಕಡಿಮೆ 1,000 ಜನ ನಾವು ಕಾರ್ಯಕರ್ತರಿದ್ದೀವಿ. 1,000 ಜನ ಕಾರ್ಯಕರ್ತರೇ ಇದ್ದೀವಿ ನಾವು. ಅಷ್ಟು ಜನ ನಾವು ಒಬ್ಬೊಬ್ಬರದೇ ಐಡಿಯಾನ ತಗೊಂಡು ಎಲ್ಲನೂ ಮಾಡ್ತಾ ಇರೋದಕ್ಕಂಥದ್ದನ್ನ ನಾನು ಒಬ್ಬ ಬಂದು ಎಲ್ಲನೂ ಹೇಳಿದೆ ಅಂತ ಹೇಳಕ್ಕೆ ನಾನು ಹೇಳ್ತಾ ಇರೋದು ಸುಮ್ಮನೆ ಶಾಂಪಲ್ ಆಗಿ ನೀವು ಕೇಳಿದ್ರಿ, ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆದರೆ ಭಯಂಕರವಾದಂಥ ಇದಿದೆ. ಬಹುಶಃ ನಾನು ಯಾರೋ ಹೊಗಳಿಕೆಗೆ ಅಥವಾ ನಾವು ಏನೋ ಒಂದು ಕಿರೀಟ ತಗೋಬೇಕು ಅಂತ ಏನಿಲ್ಲ. ನಮಗೆ ಕನ್ನಡದ ಅಭಿಮಾನ, ಒಂದು ರೀತಿ ಹುಚ್ಚು. ಕನ್ನಡಕ್ಕೆ ಸಾವಿರಾರು ವರ್ಷ ಎಲ್ಲ ಭಾಷೆಗಿಂತ ಕನ್ನಡಕ್ಕೆ ಇತಿಹಾಸ ಇದೆ. ಸೊ ಆದರೆ ನಾವೇನೋ ಒಂಥರ ಕನ್ನಡ ಅಂದರೆ ಕೀಳ್ದರ್ಜೆ ಏನೋ ರೀತಿಯಲ್ಲಿ ನಾವೆಲ್ಲ ಭಾವನೆ ಬಂದ್ಬಿಟ್ಟಿದೆ. ಸೊ ಇವತ್ತು ನೋಡಿ, ತಮಿಳ್ನಾಡಿನಲ್ಲಿ ಅವರು ಯಾವ ದೇಶದವರು ತಮಿಳೇ ಮಾತಾಡ್ತಾರೆ. ನಿನಗೆ ಬೇಕಿದ್ರೆ ಅರ್ಥ ಮಾಡ್ಕೊಳ್ದಾರೆ ಬಿಡು ಅಂತಾರೆ. ಸೊ ಇನ್ನೊಬ್ಬ ಮಹಾರಾಷ್ಟ್ರದಿಂದ ಬಂದವರು ಅವ್ರು ಹಿಂದಿ ಮಾತಾಡ್ತಿರ್ತಾರೆ, ಅವ್ರು ಮುಲಾಜೆ ನೋಡೋಕ್ಕಿಲ್ಲ, ಅವ್ರು ಹಿಂದಿ ಮಾತಾಡ್ತಿರ್ತಾರೆ, ನಿನಗೆ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಂತಾರೆ. ನಾವೇನು ಮಾಡ್ತೀವಿ, ನಾವು ಬರ್ದೇ ಇದ್ರು ಹಿಂದಿ ಮಾತಾಡಕ್ಕೆ ಹೋಗ್ತೀವಿ, ಬರ್ದೇ ಇದ್ರು ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀವಿ. ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ ಅಂತ, ಅವ್ರು ನಮ್ಗೆ ಅರ್ಥ ಆಗುತ್ತೆ ಅಂತ ಅವ್ರು ಕೇಳಲ್ಲ. ಸೊ ಆ ರೀತಿ ಒಂಥರ ಇದು ನಮಗೆ ಕನ್ನಡದ ಬಗ್ಗೆ ಅತ್ಯಂತ ಅಭಿಮಾನ ಇರೋದ್ರಿಂದ ಇದರಲ್ಲಿ ನಾನು ಎಷ್ಟು ಇದು ಮಾಡ್ಲಿಕ್ಕೆ ಸಾಧ್ಯನೋ ಅದೇ ಥರ ಯುವಕರಿಗೆ ವಿಶೇಷವಾಗಿ ನಾವು ಭಾಳ ಸಾಹಿತ್ಯ ಇದನ್ನು ತಿಳಿಸುವಂಥ ಒಂದು ಸಾಹಿತ್ಯದ ಬಗ್ಗೆ ಏನೆಲ್ಲ ಹಿನ್ನೆಲೆ ಇದೆ ಅನ್ನೋದ್ರ ಬಗ್ಗೆ ಒಂದು ಯುವ ಸಾಹಿತ್ಯ, ಯುವ ಗೋಷ್ಠಿ, ಯುವಜನತೆಗೆ ಒಂದು ವಿಶೇಷವಾದಂಥ ಗೋಷ್ಠಿಯನ್ನು ಏರ್ಪಡಿದ್ವಿ. ಅದರಿಂದ ಈ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದಿಂದ ಯುವಕರಿಗೆ ಹೆಚ್ಚು ಒಂದು ಸಾಹಿತ್ಯ ಆಸಕ್ತರಾಗಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಅದನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ. ಅದ್ರ ಜೊತೆಗೆ ನಮ್ಮ ವೆಂಕಟಸುಬ್ಬಯ್ಯನವರು ಅಂತೇಳಿ ಅವರು ಅತ್ಯುನ್ನತ ಸಾಹಿತ್ಯ ಲೋಕದ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಮತ್ತು ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಈ ನಮ್ಮ ಜಿಲ್ಲೆಯವರು. ಬಟ್ ನಮ್ಮ ಬೆಸಗರಳ್ಳಿ ರಾಮಣ್ಣ ಅಂತೇಳಿ ಈಗ ರವಿಕಾಂತೇಗೌಡರು ಅಂತ ಇದ್ದಾರೆ, ಅವರ ತಂದೆ. ಅವರು ಭಾಳ ಡಾಕ್ಟ್ರಾಗಿ ಕೆಲಸ ಮಾಡೋ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಪೂತಿ ನರಸಿಂಹಯ್ಯನವರು ಇದ್ದವರು, ಆಕ ರಾಜೇಗೌಡರು ಇದ್ದವರು. ಸೊ ನಮ್ಮ ನರಹಳ್ಳಿ ಇವರಿದ್ರು, ಮೈಸೂರು ಮಲ್ಲಿಗೆ ನರಸಿಂಹಯ್ಯನವರು, ಜಿ ಸಂಪು ಇದ್ದರು, ಮತ್ತು ಶ್ರೀಕಂಠಯ್ಯನವರು ಇದ್ದರು, BM ಶ್ರೀಕಂಠಯ್ಯನವರು. ತುಂಬ ಜನ ಇದ್ದಾರೆ. ನಾನು ಬಹುಶಃ ಸಡನ್ ಹೇಳಕ್ಕೆ ಹೋದಾಗ ಒಂದು ಇದಾಗುತ್ತೆ. ಭಾಳ ಜನ ಸಾಹಿತಿಗಳಿದ್ದಾರೆ. ಈಗಿನ ಸಾಹಿತಿಗಳು ಸಹ ನಮ್ಮ ತುಂಬ ಜನ ಇದ್ದಾರೆ. ಪ್ರಕಾಶ್ ಮುದ್ದೇಗೌಡರು, ನಮ್ಮ ಶಿವರಾಮ್ ಅಂತೇಳಿ ಭಾಳ ಯುವಕರಂತೂ ತುಂಬ ಈ ಜನಪದ ಕಲೆ ಮತ್ತು ಸಾಹಿತ್ಯ ಕನ್ನಡದ ಬಗ್ಗೆ ನಮ್ಮಲ್ಲಿ ನನಗೆ ಗೊತ್ತಿಲ್ಲದಂಗೆ ಭಾಳ ಆಕ್ಟಿವ್ ಆಗಿ ಇರ್ತಕ್ಕಂಥ ಯುವಕರಿದ್ದಾರೆ. ಸೊ ತುಂಬ ಇಡೀ ಜಿಲ್ಲೆ ಒಳಗಡೆ ಇದ್ದಾರೆ. ಅವರೆಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಸರ್. ಯಾವ್ಯಾವ್ದಾರು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಸೊ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಕುವೆಂಪು ಅವರ ಒಂದು ನುಡಿ ಇದೆ,
ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ. ಕನ್ನಡಕ್ಕಾಗಿ ಕೊಳ್ಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಮತ್ತು ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದರೆ ಸಾಕು, ಇದು ಅದೇ ಗೋವರ್ಧನ ಗಿರಿ ಧಾರೆ ಆಗುತ್ತದೆ ಅಂತೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ನುಡಿದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಸಮ್ಮೇಳನ 20, 21, 22 ಡಿಸೆಂಬರ್ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ ಸೀಮಿತ ಅಲ್ಲ, ಈ ರಾಜ್ಯಕ್ಕೆ ಸೀಮಿತ ಅಲ್ಲ, ಈ ದೇಶಕ್ಕೆ ಸೀಮಿತ ಅಲ್ಲ, ಅಂತಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಎಲ್ಲರೂ ಇನ್ವಿಟೇಷನ್ನು ಅಥವಾ ನಮ್ಮ ಕರೀಲಿಲ್ಲ ಅನ್ನೋದು ಬೇಡ, ಎಲ್ಲರೂ ವಾಲಂಟ್ರಿಯಾಗಿ. ಸೊ ನಿಮಗೆ ಎಲ್ಲ ಥರದ ಸೌಲಭ್ಯ ಇರುತ್ತೆ. ಮೈಸೂರಿಂದ ಬರೋರಿಗೂ ಬಸ್ಸಸ್ ಇರುತ್ತೆ, ಬೆಂಗಳೂರಿಂದ ಬರೋರಿಗೂ ಬಸ್ಸಸ್ ಇರುತ್ತೆ. ಎಲ್ಲ ಥರದ ಅನುಕೂಲ ಮಾಡಿದ್ದೀವಿ. ಎಲ್ಲ ಊಟದ ತಿಂಡಿ 2 ಟೈಮ್ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ದಯವಿಟ್ಟು ನೀವೆಲ್ಲರೂ ಬಂದು ನಾವೇನು ಮಾಡ್ತೀವಿ ಅನ್ನೋದು ನೋಡಿ, ಏನಾದರೂ ಇದ್ರೆ ಸಜೆಷನ್ ಕೊಟ್ಟು ಕರೆಕ್ಷನ್ ಮಾಡೋದು ಇದ್ರೆ ಕರೆಕ್ಷನ್ ಮಾಡಿ. ಇಡೀ ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ, ಹೊರ ರಾಷ್ಟ್ರದ ಎಲ್ಲ ಕನ್ನಡಿಗರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ. ಕೇಳಿದ ಸ್ನೇಹಿತರೆ, ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು ಎಷ್ಟು ಅಷ್ಟೇ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರ ಮನೆಯಲ್ಲಿ ಮಕ್ಕಳು ಮದುವೆ ಆಗಿದ್ರು ಇದಕ್ಕಿಂತ ಕಡಿಮೆ ಇಟ್ಕೊಂಡಿರ್ತಾರೆ. ಅಂದ್ರೆ ಇವತ್ತು ಅವ್ರಿಗೆ 3 ದಿವಸದಿಂದ ನಾನು ನೋಡ್ದಂಗೆ ಅವ್ರು ನಿದ್ದೆ ಮಾಡಿಲ್ಲ, ಇನ್ನು 4 ದಿವಸ ಅವ್ರು ನಿದ್ದೆ ಮಾಡಲ್ಲ. ಆ ರೀತಿಯಾಗಿ ಹಗಲು ರಾತ್ರಿಗಳನ್ನ ಒಂದು ಮಾಡಿ ಇವರು ಅಲ್ಲೇ ಮೊಕ್ಕಾಮು ಹೂಡಿ ಈ ಸಮ್ಮೇಳನದ ಯಶಸ್ವಿಗೆ ಹೋರಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೀವು ಮಂಡ್ಯಕ್ಕೆ ಬಂದು ನೋಡ್ರಿ, ನಾನು ಮೊನ್ನೆ ಹೋಗಿ ನೋಡಿ ಬೆರಗಾಗೋಗ್ಬಿಟ್ಟು. ಮಂಡ್ಯ ಅಲ್ಲ, ಇವತ್ತು ಅದೊಂದು ಹೊಸ ಊರು ನಿರ್ಮಾಣ ಆಗೋಗಿದೆ. ಇಲ್ಲಿ ಹೊಸ ಊರು ಅಮರಾವತಿ, ಹೋಟೆಲ್ ಅಮರಾವತಿ ಹಿಂಭಾಗದಲ್ಲಿ 150 ಎಕರೆ ಒಂದು ಹೊಸದಾದ ಒಂದು ಊರು ಜನ್ಮ ತಾಳಿದೆ. ನಾವು ಕೃಷ್ಣದೇವರಾಯನ ಕಾಲದ ಹಂಪಿ ಅಂತ ಏನ್ ವೈಭವ ಅಂತೀವಲ್ಲ, ಆ ವೈಭವ ಅಲ್ಲಿ ತಂದ್ಬಿಟ್ಟಿದ್ದಾರೆ. ಇಡೀ 300 ಜನ ಒಮ್ಮೆಗೆ ನಿಂತ್ಕೊಂಡು ನಾಡಗೀತೆ ಹಾಡುವಂತ ಅದ್ಭುತವನ್ನ ನೀವು ಲೈವ್ ಅಲ್ಲಿ ನೋಡ್ಬೇಕು ಅಂದ್ರೆ ನೀವು ಮಂಡಿಗೆ ಬರ್ಬೇಕು. ನಾಳೆ ಶುಕ್ರವಾರ ಮಂಡಿಗೆ ಬಂದು ನಾಡಗೀತೆ ಒಂದು 300 ಜನ, ಆ ವೇದಿಕೆ 300 ಜನ ಒಂದೇ ಸಲ ನಿಂತ್ಕೊಳ್ಬಹುದಾದಂತ ಅತ್ಯಂತ ಬೃಹತ್ ಆದಂತ ವೇದಿಕೆಯನ್ನ ನಿರ್ಮಾಣ ಮಾಡಿದರೆ ಅಲ್ಲಿ ನಿಂತ್ಕೊಂಡು ನಮ್ಮ ಭಾರತ ಜನನಿಯ ತನುಜಾತೆ ಅಂತ ಹೇಳ್ಬೇಕಾದ್ರೆ ನಾನು ಕನ್ನಡಿಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅನ್ಸುವಂತ ಕ್ಷಣ ರೀ. ನೀವೆಲ್ಲ ಬರ್ಬೇಕು, ಮಂಡಿಗೆ ಬಂದು ನೋಡ್ಬೇಕು. ಇದು ನಭೂತೋ, ಹಿಂದೆ ಇಲ್ಲಿವರೆಗೂ ಇಂಥದೊಂದು ಅಭೂತಪೂರ್ವವಾದಂತ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬೀದರಿಂದ ಚಾಮರಾಜನಗರದ ಇನ್ನೆಲ್ಲೂ ಆಗಿರ್ಲಿಲ್ಲ. ಇನ್ ಮುಂದಕ್ಕೆ ಮಾಡ್ಬೇಕಾದವ್ರು ಈ ಮಂಡಿದ ಹೆಸರು ತಗೋಬೇಕು. ಆ ರೀತಿಯಾದಂತ ಅದ್ಭುತವನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ. ಎಲ್ಲರೂ ಅವ್ರು ಹೇಳಿದಾಗೆ, ಅವರು ಅವತ್ತು ಮಿನಿಸ್ಟರ್ ಅಲ್ಲ, ಅವರು ಅಧಿಕಾರಿಗಳಲ್ಲ, ಎಲ್ಲರೂ ಕನ್ನಡದ ಪರಿಚಾರಕರು, ಕನ್ನಡಮ್ಮನ ತಾಯಿಯ ಮಕ್ಕಳು ಇವರಲ್ಲ. ಅವರು ಆ ರೀತಿಯಾಗಿ ತಿಳ್ಕೊಂಡು ಕನ್ನಡಮ್ಮನ ತೇರನ್ನ ಎಳೆಯೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಅದ್ಭುತವಾದಂಥ ಕನ್ನಡದ ಜಾತ್ರೆ ಅಲ್ಲಿ ನಡೆಯಲಿದೆ. ಇಂದ್ರನ ನಗರಿಯಲ್ಲಿ 3 ದಿನಗಳ ಕಾಲ ಅಲ್ಲಿ ಮೇಳೈಸಲಿದೆ. ಸಮಸ್ತ ದೇವಾನುದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪೃತರಾಗಿದ್ದಾರೆ. ಇದು ಸುಳ್ಳು ಅನ್ಕೋಬೇಡಿ. ನೀವು ಬಂದ್ರೆ ಮಂಡ್ಯದಲ್ಲಿ ವೈಬ್ಸೇ ಬೇರೆ ರೀ, ವೈಬ್ಸ್ ಅಂತೀವಲ್ಲ, ಪಾಸಿಟಿವ್ ವೈಬ್ಸು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಪಸರಿಸಿ, ಕರ್ನಾಟಕದಾದ್ಯಂತ ಪಸರಿಸಿ ದೇಶ ವಿದೇಶಗಳನ್ನ ಮುಟ್ಟಿದೆ. ಹೊರದೇಶಗಳಲ್ಲಿರೋರು ಯಾಕಪ್ಪ ನಾನು ಇದನ್ನು ಮಿಸ್ ಮಾಡ್ಕೊಂಡೆ ಅಂತ ಪರಿತಪಿಸ್ಬೇಕು. ಆ ರೀತಿಯಾದಂಥ ಒಂದು ಅಭೂತಪೂರ್ವವಾದಂಥ ಸಂಭ್ರಮ ಅಲ್ಲಿ 3 ದಿನ ಕಾಲ ನಿರ್ಮಾಣ ಆಗಲಿದೆ. ನೀವು ಮೈಸೂರಲ್ಲೋ, ಬೆಂಗಳೂರಲ್ಲೋ ಅಥವಾ ಕರ್ನಾಟಕದಲ್ಲೋ ಇದ್ದು ಬರದೇ ಇದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂತ ಬಹುದೊಡ್ಡ ನಷ್ಟ. ಬರೆದಿಟ್ಕೊಳ್ಳಿ. ಮಂಡ್ಯಕ್ಕೆ ಬನ್ನಿ, ಶುಕ್ರವಾರ, ಶನಿವಾರ, ಭಾನುವಾರ ನೋಡಿ. ಇದಕ್ಕೆಲ್ಲರೂ ಅಡ್ವಾನ್ಸ್ ಆಗಿ ತಾಯಿ ಚಾಮುಂಡೇಶ್ವರಿ ಇವ್ರನ್ನೆಲ್ಲ ಹರಿಸ್ಬೇಕು, ಉಸ್ತುವಾರಿ ಸಚಿವರನ್ನ ಹರಿಸ್ಬೇಕು. ಯಾಕೆಂದ್ರೆ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು. ಇಂಥ 106 ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ಆಗಬೇಕು. ನಾವೆಲ್ಲ ಕನ್ನಡಮ್ಮನ ಮಕ್ಕಳು ಹೆಮ್ಮೆ ಪಟ್ಕೋಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಲಿ ಅಂತ ನಾವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಅದರಲ್ಲಿ ಭಾಗಿಯಾಗೋಣ.